ತಗೋ. ನನ್ನ ಮಗಳಿಗೆ ಆರೈಕೆ ಮಾಡಿರೋ ಈ 3 ಮುತ್ತೈದೆಯರಿಗೆ ಸೀರೆ ಕೊಟ್ಟು ಉಡಿ ತುಂಬಬೇಕು ಅಂದ್ಕೊಂಡಿದ್ದೀನಿ. ನಮಗೂಟ ಬಡಿಸಿ ಸೀರೆ ಕೊಡ್ತಿದ್ಯಾ? ನೀನು ಸೌಭಾಗ್ಯವತಿಯಾಗಿ ಬಾಳು ನಯನಿ. ಮುತ್ತೈದೆಯರಾಗಿ ಸಂತೋಷವಾಗಿ ನೀವೆಲ್ಲ ಇರಿ ಅಂತ ನಾವ್ 3 ಜನ ನಿಮ್ಗೆ ಆಶೀರ್ವದಿಸ್ತಾ ಇದೀವಿ. ನಾವೆಲ್ಲರೂ ಸುಮಂಗಲಿಯಾಗೆ ಸಾಯ್ಬೇಕು ಅಂತ ಅನ್ಕೊಂಡಿದೀವಿ. ಅದ್ರಲ್ಲಿ ಫಸ್ಟ್ ತಿಲೋತ್ತಮ ಅತ್ತೆ. ಏಯ್, ಸೈಲೆಂಟ್ ಆಗಿರೋ. ನಯನಿ, ಹೋಗ್ಬರ್ತೀವಿ. ಒಳ್ಳೇದಮ್ಮ. ಯಪ್ಪ, ಅದೆಷ್ಟು ತಿಂದ್ರು ಇವರು. ಅತ್ತೆ, ತಿಂದ್ರೆ ತಿನ್ಲಿ ಬಿಡಿ, ಅವ್ರ ಹೊಟ್ಟೆ ತುಂಬಿದ್ರೆ ನಮಗೂ ಸಂತೋಷ. ಯಾರು? ಅರೆ, ಯಾರು? ಯಾರಿದು? ಅಯ್ಯೋ, ಯಾರು? ಯಾರಿದು? ಅಯ್ಯೋ, ಯಾರಿದು? ನೈನಿ, ಯಾರು ಅಂತ ಹೇಳು ನೋಡೋಣ. ಇದೇನ್ ಪರೀಕ್ಷೆ ಅಕ್ಕ? ಇದ್ರಲ್ಲಿ ನೀನ್ ಪಾಸ್ ಆದ್ರೆ ಇದೊಂದು ಮಿರಾಕಲ್ ಅಂತ ಅನ್ಕೋಬಹುದು ನೈನಿ. ಶ್ರೀವಿದ್ಯಾ? ವಾವ್! ಅವಳೇನಾ? ಹೌದು ಸರ್. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳಿದ್ರು ಇವರು? ಗಣಪತಿ ಮೇಸ್ಟ್ರೆ, ನಮ್ ನೈನಿ ಅಕ್ಕನ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ಹಿಂದಿರೋರ್ ಬಗ್ಗೆ ಮಾತ್ರ ಅಲ್ಲ, ಮುಂದೆ ಏನ್ ನಡೆಯುತ್ತೋ ಅದು ಹೇಳ್ತಾಳೆ. ಗ್ರೇಟ್. ಎಷ್ಟ್ ದಿನ ಆಯ್ತು ವಿದ್ಯಾ ನಿನ್ನ ನೋಡಿ. ಚೆನ್ನಾಗಿದ್ಯಾ? ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಪಕ್ಕದಲ್ಲಿರುವಾಗ ನಿನ್ ತರಾನೇ ಸೂಪರ್ ಆಗಿರ್ತಾಳೆ ನೈನಿ. ಅಯ್ಯಯ್ಯೋ, ನನಗಿನ್ನೂ ಮದುವೆ ಆಗಿಲ್ಲ ರೀ. ಮಾಡ್ಕೊಂಡ್ರೆ ಆಗುತ್ತಲ್ಲ ಬಿಡಿ. ಅದಕ್ಕೆ ನೀವಿರಿ. ಈಕೆ ನೋಡಿದ್ರೆ ಮೇಷ್ಟ್ರು ಅಂತಿದ್ದಾಳೆ. ಶಿಷ್ಯನ್ ಪಾಪ ಪ್ರೇಯಸಿ ಲಿಸ್ಟ್ಗೆ ಸೇರಿಸ್ಬಿಟ್ರಿ ನೀವು. ಓ, ಕೆಲ್ಸದ ಮೇಲೆ ಪಟ್ನಕ್ ಬಂದಿದ್ವಿ ಬಾವ. ಅಕ್ಕನ್ ನೋಡ್ಕೊಂಡ್ ಬರ್ತೀನಿ ಅಂದೆ, ಅವರು ಜೊತೆಗ್ ಬಂದ್ರು. ಗುಡ್. ಸದ್ಯಕ್ಕೆ ಫ್ರೆಂಡ್ ಆಗಿದ್ರು, ಮುಂದೆ ಮೇಷ್ಟ್ರನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋದ್ರಿಂದ ಮದ್ವೆ ಪ್ರೋಗ್ರಾಮ್ನು ಒಟ್ಟಿಗೆ ಇಟ್ಕೋಬಹುದು. ಇವ್ರ ತಂದೆ ಕೂಡ ಅದೇ ಯೋಚನೆಯಲ್ಲಿದ್ದಾರೆ ಯಜಮಾನ್ರೆ. ಮತ್ತಾಯ್ತಲ್ಲ, ಇದ್ರಕ್ಕಿಂತ ಒಳ್ಳೆ ಜೋಡಿ ಬೇಕಾ? ಹಲೋ ಮೇಷ್ಟ್ರೆ, ನನ್ನ ಹೆಂಡತಿಗೆ ನಾನೇ ಪಾಠ ಕಲಿಸ್ಕೊಟ್ಟಿದ್ದೀನಿ. ವಿದ್ಯೆ ಕತ್ತಿಗೆ
ತಾಳಿ ಕಟ್ಟಿದ ಮೇಲೆ ನೀವು ಕೂಡ ದಿನ ಪಾಠ ಕಲಿಸ್ಬೇಕಾಗುತ್ತೆ. ಬೆಳಗ್ಗೆನೂ ಕೂಡ, ಸಂಜೆ ಮಾತ್ರ ಹೇಳಿದ್ರೆ ಸಾಕಾಗಲ್ಲ. ಹಾಸಿನಿ ಅಕ್ಕ, ಜೋಕ್ ಮಾಡಿ ಹಿಂಸೆ ಕೊಡ್ಬೇಡಿ. ಹಾ, ಹಿಂಸೆನಾ? ಇವರಿಬ್ಬರ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ನಾಚ್ಕೊಂಡು ಕೆಂಪಗಾಗಿದ್ದಾರೆ. ನೋಡು ನೈನಿ. ಎನಿವೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೋಗಿ ಬರ್ತೀನಿ. ಓಕೆ, ನಾನು ಹೋಗಿ ಬರ್ತೀನಕ್ಕ. ಒಳ್ಳೇದಾಗ್ಲಿ. ಹೋಗಿ ಬರ್ತೀವಕ್ಕ. ಹೋಗಿ ಬರ್ತೀನಿ. ಹೋಗಿ ಬರ್ತೀವಿ ಬಾವ. ಹೋಗಿ ಬನ್ನಿ. ನೈನಿ ಅಕ್ಕ, ನಮ್ಮವರು ಮೇಷ್ಟ್ರು. ಮಾಮ್, ಹೇಳೋ. ಹೇಳಕ್ ಶಕ್ತಿ ಕೂಡ ಇಲ್ಲ ಮಾಮ್. ಹಾಗಂದ್ಮೇಲೆ ಯಾಕೋ ಹಿಂಸೆ ಮಾಡ್ತೀಯಾ? ಅನುಮಾನ ಬಂದಾಗ ಕೇಳ್ಬೇಕು ಅಂತ ಹೇಳ್ತಿರಲ್ಲ ಮಾಮ್. ಕೇಳು. ಯಾರ್ ಮಾಮ್ ಅವರು ಮುತ್ತೈದೇರು? ಸ್ಪೇಸ್ ಇಂದ ಬಂದಿದ್ರ ಹೇಗೆ? ಅಲ್ಲಿಂದ ಯಾಕೆ ಬರ್ತಾರೆ? ಅಲ್ಲಿ ಈ ತರ ಊಟ ಸಿಗಲ್ವಲ್ಲ ಮಾಮ್. ನೈನಿಗೆ ಹೇಗ್ ತಗ್ಲಾಕೊಂಡ್ರು ಏನೋ ಗೊತ್ತಿಲ್ಲ. ಅಯ್ಯೋ, ತಿಂದ್ರು 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 ಅಂದ್ರೆ ಏನ್ ಹಾಕಿದ್ರು ತಿಂದ್ರು ಮಾಮ್. ಅವ್ರೇನೋ ಆರಾಮಾಗಿ ತಿಂದ್ರು. ಬಡಿಸ್ದವ್ರಿಗೆ ಮೈ ಕೈ ಎಲ್ಲ ನೋವು ಬಂದು ಹೋಯ್ತು. ಅವ್ರಿಗೆ ಬಡ್ಸಿ ಬಡ್ಸಿ ಸುಸ್ತಾಗೋಯ್ತು ಮಾಮ್. ಅಮ್ಮ, ಹಾಯ್ ಗಾಯ್ಸ್. ಅರೆ, ಏನು ಈ ತರ ಬೆಡ್ ಮೇಲೆ ಅಡ್ಡಾಡ ಮಲಗಿದ್ದೀರಾ? ಎದ್ದೇಳಿಯತ್ತೆ. ಆ ಮುತ್ತೈದೆಯರ್ ಸೇವೆ ಮಾಡಿ ಮೈ ಕೈ ಅಲ್ಲಾಡ್ಸಕ್ ಆಗ್ತಿಲ್ಲ ಹಾಸಿನಿ. ಅದಕ್ಕೆ ಹೇಳೋದು ನಂತರ ನಾಜೂಕಾಗಿರ್ಬೇಕು ಅಂತ. ನೈನಿ ಅಡ್ಗೆ ಮಾಡಿದಾಗ ಚೆನ್ನಾಗಿ ತಿಂತೀರಾ. ರನ್ನಿಂಗು ವಾಕಿಂಗು ಏನು ಮಾಡದೆ ಇಂಥ ಸ್ಥಿತಿ ಬಂದಿದೆ ನಿಮ್ಗೆ. ಏ, ನಾವೆಷ್ಟೇ ತಿಂತೀವಿ, ಏನೋ ರುಚಿಯಾಗಿದ್ರೆ 2 ಮುದ್ದೆ ಜಾಸ್ತಿ ತಿಂತೀವೇನೋ. ಆ ಮುತ್ತೈದರ್ ತಿಂದ್ರಲ್ಲ ಮಾತಾಯಿ. ನೀನು ನೋಡ್ದಿಯಲ್ಲ, ಬಾಕಾಸುರು ನೋಡಿದ್ರೆ ದೃಷ್ಟಿ ತೆಗ್ದು ಹೋಗ್ತಿದ್ರೇನೋ. ಪಾಪರಿ, ಹಸ್ಕೊಂಡ್ ಬಂದವ್ರಿಗೆ ಯಾರಾದ್ರೂ ಆತರ ಹೇಳ್ತಾರಾ? ಯಾರಾದ್ರೂ ಹಾಕ್ ತಿಂತಾರಾ? ದೃಷ್ಟಿ ಹಾಕ್ಬೇಡಿ. ಹೋಗ್ತಾ ಹೋಗ್ತಾ ಎಲ್ರಿಗೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅಷ್ಟೆಲ್ಲ ತಿಂದೋರ್ಗೆ ಕೊನೆಗೆ 2 ತುತ್ತು ತಿನ್ನಕ್ಕಾಗ್ಲಿಲ್ಲ ಅವ್ರ ಕೈಲಿ. ಅದು ಗಾಯತ್ರಿ ದೇವಿ ಮಹಿಮೆ ಅಂದ್ರೆ. ಅಮ್ಮ, ಗಾಯತ್ರಕ್ಕನ್ ಮಹಿಮೆನಾ? ಆಹಾ, ನೋ 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 ನೋ, ಗಾಯತ್ರಿ ಪಾಪು. ಮತ್ತೆ ದೇವಿಯಿಂದ? ಅಯ್ಯೋ ಅಂತೀನ್ರಿ, ನನ್ಗಿಷ್ಟ ಬಂದಿದ್ದು ಅಂತೀನಿ. ನಾನೇನು ಹೇಳಲೇಬಾರ್ದಾ? ಇವಳೊಬ್ಳು. ಏನೋಪ್ಪ, ನೀನ್ ಆ ಹೆಸರು ಹೇಳಿದ ತಕ್ಷಣ ನಿಮ್ ದೊಡ್ಡತ್ತೆ ಮಹಿಮೆನೇನೋ ಅಂದ್ಕೊಂಡೆ. ಹಾಗೆ ಅನ್ಕೊಳ್ಳಿ. ಹಾ, ಏಯ್, ಇದ ಯಾವ್ದು ಅಂತ ಹೇಳೆ. ಅದು ಇದಂತ, ಇದು ಅದಂತ, ಯಾವ್ದೂ ಇಲ್ಲ ಅಂತ, ಇರೋದಿಲ್ಲ ಅಂತ. ಅದು ಇದೇನಾ, ಇದು ಅದೇನಾ, ಅದು ಏಯ್ ನಿಲ್ಸು, ಹೋಗು, ನಮಗ್ ಸಿಟ್ ಬರ್ಸ್ಬೇಡ. ಸರಿ ಬಿಡಿ, ಬಂದು ಮಿಕ್ಕಿರೋದೆಲ್ಲ ತಿನ್ನೋರಂತೆ. ಬನ್ನಿ. ಇವಳಗ್ ಬೈಯೋ ಶಕ್ತಿ ಕೂಡ ಇಲ್ಲ ಕಣೋ ನನ್ನ ಹತ್ರ. ಮಾತಾ ಮಾತಾ ಮಾತಾ, ಶುಭಗಳಿಗೆ ಬಂದಿದೆ. ನಿನಗ ನನಗ? ನಿಮ್ಮ ಗಂಡರಿಗೆ ಮಾತೆ. ಯಾರ್ಗೆ? ನನ್ ಯೂಸ್ಲೆಸ್ ಹಸ್ಬೆಂಡ್ಗ? ಹೌದು ಮಾತೆ. ಏನ್ ಗುಸುಗುಸು ಮಾತು? ಬಂದ್ರು ನೋಡಿ, ಲಂಡನ್ ಲೈಟ್ ಹೌಸ್. ಲೈಟ್ ಹೌಸ್ಗೆ ಹೊಸ ಹೆಸರು ಇಟ್ಟಿಯಮ್ಮ. ಚೆನ್ನಾಗಿದೆ ಚೆನ್ನಾಗಿದೆ. ನೀವ್ ಸುಮ್ನೆ ಇರ್ರಿ. ಅವಳ ಬಾಯಿಗೆ ಬಂದ ಹಾಗೆ ಹೇಳಿದ್ರೆ ನೀವು ಅದಕ್ಕೆ ತಲೆ ಆಡಿಸ್ತಿದ್ದೀರಲ್ಲ. ಏ ನಂದೀಶ, ಏನೋ ಹೇಳ್ತಾ ಇದ್ದೆ ನೀನು? ಶುಭ ಸುದ್ದಿನ ಹೇಳ್ತಾ ಇದ್ದೆ ಮಾತೆ. ಏನೋ ಅದು? ಇವರ ಗಂಡನ್ಗೆ ನಮ್ಮ ಗಂಡಾಂತರದ ಗೌರಮ್ಮನ ದೇವಸ್ಥಾನದಲ್ಲಿ ಕೈಗೆ ಏಟಾಗಿತ್ತಲ್ವಾ, ಕೈ ಸರಿ ಹೋಗೋಂತ ಸಮಯ ಬಂತು ಅಂತ ಹೇಳೋದಕ್ ಬಂದೆ. ಬ್ಯಾಂಡೇಜ್ ಹಾಕಿರೋ ಕೈ ಆದಷ್ಟು ಬೇಗ ಸರಿ ಹೋಗುತ್ತಾ? ಅದನ್ನೇ ಅಲ್ವಾ ಹೇಳಿದ್ದು.
ಸರಿ ಅದ್ ಹೇಗೆ? ವಲ್ಲಭ ಶಾಷ್ಟಾಂಗವಾಗ ಮಲ್ಕೊಂಡು ಕೈನ ಚಾಚ್ಕೊಂಡಿದ್ರೆ ಉಳಿದ ಕೆಲ್ಸನ ನಾನ್ ನೋಡ್ಕೋತೀನಿ ಮಾತೆ. ಹಾ ಹಾ ಅಲ್ಲಿಂದ ಬಂದು ಈ ಕಡೆಗೆ ಮಲ್ಕೋಬೇಕಾ? ಏನ್ರಿ ಹೇಳ್ತಾ ಇದ್ದೀರಾ ನೀವು? ನಿಂಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ. ಅವ್ರಿಗೆ ಲೇಟ್ ಆಯ್ತು ಮಲ್ಕೊಳ್ಳಿ ಅಂತ ಹೇಳಿದ್ರೇನೆ ನನಗ್ ನಿದ್ದೆ ಬರ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಹಾಲಲ್ಲಿ ಮಲ್ಕೋ ಅಂದ್ರೆ ಅದು ಕೂಡ ಕೆಳಗೆ. ನೋನು ಕಷ್ಟನೇ ಮಾತೆ. ನಾನು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡೋದಕ್ಕೆ ಹೇಳ್ತಾ ಇಲ್ಲ. ನೇರವಾಗಿ ಮಲ್ಕೋಬೇಕು, ಕೈನ ಉದ್ದಕ್ಕೆ ಚಾಚಿರ್ಬೇಕು, ಇದೇ ನಿಯಮ. ಹಾ ನಾನ್ ವಲ್ಲಭನ್ ಕರಿತೀನಿ ರೀ. ಏ ಆಂಟಿ 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 ಬೇಡ, ಕರೆದ್ರೆ ಬರ್ತಾರೇನೋ ಆದ್ರೆ ಹೇಳಿದ ಮಾತಂತೂ ಕೇಳಲ್ಲ. ಈಗೇನ್ ಮಾಡೋದು? ಹಾ ಐಡಿಯಾ. ಏನಮ್ಮ ಅದು? ಅವರು ಗಡಿಬಿಡಿಯಲ್ಲಿ ಬರೋ ಹಾಗೆ ಮಾಡಿ ಅವ್ರು ಕೆಳಗ್ ಬೀಳೋ ಹಾಗೆ ಮಾಡಿದ್ರೆ ಅರ್ಧ ಕೆಲ್ಸ ಮುಗ್ದ ಹಾಗೆ. ಇನ್ನರ್ಧ ನಂದೀಶನ್ ಕೆಲ್ಸ. ಕರೆಕ್ಟಾ? ಎಸ್. ಓಕೆ, ಟೈಮ್ ಪಾಸ್ ಆಗ್ಬೇಕಲ್ವಾ? ಆಗ್ಲಿ ಬಿಡಿ. ಹೇಳ್ದಾಗ್ಲಿ. ನಾನು ನನ್ಗೇನೋ ಆದ ಕಿರ್ಚ್ಕೋತೀನಿ. ನನ್ ವಾಯ್ಸ್ ಕೇಳಿ ಅವ್ರು ಬರ್ತಾರೆ. ನೀವಿಬ್ರು ಸೇರಿ ಅವ್ರನ್ನ ಕೆಳಗ್ ಬೀಳ್ಸ್ಬೇಕು. ಓಕೆನಾ? ಸರಿ, ಹೊರಡಿ ಹೊರಡಿ. ಬನ್ನಿ ಬನ್ನಿ ಬನ್ನಿ. ಕೋಕೋ ಕೋಕೊಳಮ್ಮ. ಬ್ರೋ ಎಚ್ ಮಾಡ್ರಿ. ಅಯ್ಯೋ ಬ್ರೋ. ಏನು ಅಂದ್ರೆ ಹೋಗಿ. ಶಿವಶಂಭೋ. ಅಯ್ಯೋ ಅಯ್ಯೋ ಏನಿದೆಯಲ್ಲ? ನೀವು ಇದೀರಾ? ಅಂಬಾ ಶಿವ ಶಂಭು, ಹೇಳೋ ತನಕ ಬರೋದಿಲ್ವಾ? ಅಂಬಾ. ಬೇಗ ಬೇಗ. ಕೈಯಮ್ಮ, ಕೈ ಕೈ. ಅಯ್ಯೋ ನೋವು. ಅಯ್ಯೋ ಬಿಡೆ ಇವಳೊಬ್ಳು. ಅಯ್ಯೋ ವಲ್ಲಭ, ವಲ್ಲಭ ಏನಾಯ್ತು? ಅಯ್ಯೋ ಅದೇನು ಬ್ರೋ, ಹಾಗೆ ತುಳ್ಕೊಂಡು ಹೋಗ್ಬಿಟ್ಟಲ್ಲ ನಂದೀಶ. ಅಯ್ಯೋ ವಲ್ಲಭ, ಐ ಓಕೆ? ಏಯ್ ನೋಡ್ತಿದ್ದಲ್ಲ, ನೋಡ್ಬಿಟ್ಟು ಓಕೆನಾ ಅಂತ ಕೇಳ್ತಿದ್ಯಲ್ಲೋ. ಅಲ್ಲ, ಶೋರ ಕಿರ್ಚ್ಕೊಂಡಿದ್ ಹಾಸಿನ ಅಕ್ಕಂಗೆ ಏನೂ ಆಗಿಲ್ಲ. ಅವ್ರ ನೋಡಕ್ ಬಂದಿದ್ ಬಾವಂಗೆ ಏಟಾಯ್ತು. ನನ್ ಗಂಡನ್ ಕೈಗಾಗಿರೋ ಗಾಯ ವಾಸಿ ಆಗ್ಲಿ ಅಂತ ಈ ತರ ಪ್ಲಾನ್ ಮಾಡಿದ್ವಿ. ಯಾವ ಪ್ಲಾನ್ ಅಕ್ಕ? ಅದು ದೊಡ್ಡ ಕತೆ ಬಿಡು ನೈನಿ. ಕತೆನಾ ಕುತಂತ್ರದ ಥರ ಇದೆ ಕಣೆ.
ಗಾಬ್ರಿಯಲ್ಲಿ ಓಡ್ಕೊಂಡ್ ಬಂದಿದ್ ನಮ್ಮನ್ನ ಯಾಕೆ ನೂಕ್ಬಿಟ್ಟೆ ಪಾವನಮೂರ್ತಿ? ತಲೆ ಕೆಟ್ಟಿದ್ಯಾ ನಿನ್ಗೆ? ಎಲ್ರೂ ಡಿಸೈಡ್ ಮಾಡ್ಕೊಂಡೆ ಹೀಗ್ ಮಾಡಿದ್ವು ಅಕ್ಕ. ಬುದ್ಧಿ ಇಲ್ಲ ನಿನ್ಗೆ. ಪಾಪ ಅಳ್ತಿದ್ದ ನೋಡು. ಮತ್ತೇನಾದ್ರೂ ಗಾಯ ಆಗಿದ್ಯಾ ನೋಡಿ. ವಲ್ಲಭ ಕೊಡಿಲಿ ನೋಡೋಣ. ಕೈ ಕಟ್ ಮಾಡಲ್ಲ ತಾನೆ? ನೀನ್ ಸುಮ್ನೆ ಕೊಡೋ. ಕೊಡಿಲಿ. ಏಯ್ ಕೊಡೋ ಅಂದ್ರೆ. ಆ ನಂದೀಶ ಬರ್ಲಿ, ಅವನು ಬುದ್ಧಿ ಕಲಿಸ್ತೀನಿ. ಶುಭಗಳಿಗೆ ಅಂತ ಹೇಳಿ ಇಂಥ ಕೆಲ್ಸನ ಮಾಡೋದು. ಅರೆ ವಲ್ಲಭ, ನಿನ್ ಕೈ ಸರಿ ಹೋಯ್ತಲ್ಲ. ಹೌದಲ್ವಾ? ಅರೆ ವಂಡರ್ಫುಲ್ ಬ್ರೋ. ಕೈ ಕಳ್ಕೋತಾರೆ ಅಂತ ಅನ್ಕೊಂಡಿದ್ ನನ್ ಗಂಡನ್ ಕೈ ಮೊದ್ಲಿನ ತರ ಆಗೋಯ್ತು. ನಂದೀಶನ್ ನೀವೆಲ್ರೂ ಬೈತ್ರಿ, ಆದ್ರೆ ಅವಳು ಒಳ್ಳೆದೇ ಮಾಡಿದ ನೋಡಿ. ಎಲ್ರೂ ಸೇರಿ ಹೊಡಿತೀರಾ ಅಂತ ಅವ್ನು ಓಡ್ ಹೋದ್ನೋ ಏನೋ. ಮತ್ತೆ ಬರ್ತಾನ್ ಬಿಡು, ಎಲ್ಲಿಗೂ ಹೋಗ್ತಾನೆ. ಮಾಮ್, ನನ್ ಕೈ ಸರಿ ಹೋಯ್ತು, ನನ್ ಕೈ ಸರಿ ಹೋಯ್ತು, ನನ್ ಕೈ ಸರಿ ಹೋಯ್ತು, ನನ್ ಕೈ ಸರಿ ಹೋಯ್ತು. ನೀವು ಜೋರಾಗಿ ಕೈ ಆಡ್ಸಕ್ ಹೋಗ್ಬೇಡಿ, ನಿಮ್ ಕೈ ಮುರಿದ್ರೆ ಕಷ್ಟ. ನಿಜವಾಗ್ಲೂ ಇದು ಮಿರಾಕಲ್. ಶಿವಭಕ್ತರು ನಂದೀಶ, ಡಮ್ಮಕ್ಕ, ವಿಶಾಲಾಕ್ಷಿ ಇವರಿಂದ ಎಲ್ಲ ಒಳ್ಳೇದೇ ಆಗತ್ತೆ. ಬ್ರೋ, ಶೇಕ್ ಹ್ಯಾಂಡ್ ಕೂಡ ಕೊಡಕ್ಕಾಗತ್ತೆ ನಿಂಗೆ? ನನ್ ಕೈ ಸರಿ ಹೋಯ್ತು. ಏನು ಅಂದ್ರೆ ತಗೊಳ್ರಿ. ದೋಸೆ ತರ ಹುಯ್ಯೆ ಕುಡ್ದು ಬಿಡ್ತೀನಿ. ಅಯ್ಯೋ ಬಿಸಿ ಇದೆ ರೀ. ಗೊತ್ತು ತಾನೆ, ಬಿಸಿ ಕಾಫಿನ ಸಾಸರ್ ಇಲ್ದೆ ಬರೀ ಕಪಲ್ ತಂದಿದ್ಯಲ್ಲ. ಕೋಪ ಮಾಡ್ಕೋಬೇಡ್ರಿ, ಹೋಗ್ಲಿ ನಾನ್ ಹಿಡ್ಕೋತೀನಿ, ನೀವು ಸಿಪ್ ಮಾಡ್ತೀರಾ? ಆಗ ಟೋಪಿ ಹಾಕೊಂಡಿರೋ ಬೆಕ್ಕು ಅನ್ಕೋತಾರೆ ನಮ್ ಚಿಕ್ಕಪ್ಪನ್ ನೋಡಿ. ಗುಂಡ್ಗುಂಡಕ್ಕಿದ್ದಾರೆ, ಇವ್ರು ಯಾಕೆ ಬೇಕಾಗ್ತಾರೆ? ಹಾ ಹಬ್ಬ ಸಾಧ್ಯ, ಎಮ್ಮೆ ಅಂತ ಅನ್ಲಿಲ್ಲ. ಹಾ ಅಷ್ಟ್ ಹೈಟ್ ಇಲ್ಲ ಬಿಡು. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಆ ಸಿನಿಮಾ ಒಂದ್ ಹೇಳಿದ್ರೆ ಅದಕ್ಕೆ ನೀನ್ ಇನ್ನೊಂದ್ ಸೇರ್ಸಿ ಹೇಳ್ತೀಯ. ಪರವಾಗಿಲ್ಲ, ಕುಡೀರಿ. ನಿಲ್ಸೆ, ನಿಮ್ಮಿಬ್ರು ರೊಮ್ಯಾನ್ಸ್ ನೋಡಕ್ಕಾಗದೆ ಸಾಯ್ತಾ ಇದೀವಿ ಇಲ್ಲಿ. ರೊಮ್ಯಾನ್ಸೋ ಗಿಮ್ಯಾನ್ಸೋ, ಅಟ್ ಲೀಸ್ಟ್ ಅಷ್ಟಾದ್ರೂ ಕೆಮಿಸ್ಟ್ರಿ ಇದೆಯಲ್ಲ ಹಸ್ಬೆಂಡು. ನಮ್ಮ ಮಧ್ಯೆ ಏನಿದೆ ತಲ್ಕಾಯ್ ಬುರ್ಡೆ. ಏಯ್, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಕ್ಕ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಅತ್ತೆ. ನಮ್ ಸಂಸಾರಕ್ಕೆ ಬಂದ್ರೆ ನವರಸದಲ್ಲಿ ಯಾವ ರಸನೂ ಇಲ್ಲ. ಸಾಂಬಾರು ನೆಲ್ಲಿಕಾಯಿ ರಸ ಬಿಟ್ರೆ ಜೀವನದಲ್ಲಿ ಬೇರೆ ಏನೂ ಇಲ್ವೇನೆ? ಡಮ್ಮೋ ಡಮ್ಮ ಬಂದ್ಲು ಅಮ್ಮ. ಏನ್ ತಂದ್ಲು ನಿಮ್ಮಮ್ಮ? ಅವಳೇನ್ ತರ್ತಾಳೆ? ಖಾಲಿ ಕೈನ ಅಳ್ಳಾಡ್ಸ್ಕೊಂಡ್ ಬರ್ತಾಳೆ, ಎರಡೆರಡು ಕೈಯಲ್ಲಿ ಚೆನ್ನಾಗಿ ತಿನ್ಬಿಟ್ಟು ಹೋಗ್ತಾಳೆ. ವಲ್ಲಭಾವ, ಚಿಕ್ಕ ಮಕ್ಳು ತಿನ್ನೋದ್ರ ಬಗ್ಗೆ ಹಾಗೆ ಮಾತಾಡಿದ್ರೆ ಅವ್ರಿಗೆ ದೃಷ್ಟಿ ಆಗತ್ತೆ ಅಂತ ಅನಾಥರಿಗೆ ಜ್ವರ ಬರಲ್ಲ ನೈನಿ. ಯಾಕಂದ್ರೆ ನೋಡ್ಕೊಳಕ್ ಯಾರೂ ಇಲ್ಲ ಅಂತ ದೇವ್ರವ್ರಿಗೆ ಅದೃಷ್ಟ ಕೊಟ್ಟಿರ್ತಾನೆ. ಮಾಮ್, ಮನೇಲಿ ಒಂದು 10 ಜನ ಇದ್ರು ಒಬ್ರನ್ನೊಬ್ರು ಮಾತಾಡದೇ ಇರೋ ಪರಿಸ್ಥಿತಿಲಿ ಬದುಕ್ತಿದೀವಿ. ಆ ವಿಷಯಕ್ಕೆ ಬಂದ್ರೆ ನಾವೆಲ್ಲರೂ ಅನಾಥರೆ. ಅಷ್ಟೇ ಅಲ್ವಾ ಅಪ್ಪ?